ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ಮಾನಭಂಗ ಹಾಗೂ ಹತ್ಯೆ. ಅಪರಾಧಿ ರಾಖಿ. ಇದೊಂದು ಫೋಟೋ ಸರ್. ಅಯ್ಯೋ, ಈ ನ್ಯೂಸ್ ನಾಳೆ ಬೆಳಗ್ಗೆ ಪೇಪರ್ ನಲ್ಲಿ ಬಂದ್ರೆ ಸಂಜೆ ಪೇಪರ್ ನಲ್ಲಿ ನಾನ್ ಸತ್ತೋದೆ ಹಾಗೂ ಈ ಪ್ರೆಸ್ ಸುಟ್ಟು ಭಸ್ಮ ಆಗೋಯ್ತು ಅಂತ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ. ಮೇಡಮ್, ಇಂತ ವಿಚಾರಗಳಿಗೆ ನಾವು ಮೂಗ್ ತೋರಿಸಬಾರ್ದು. ಸರ್ ಪ್ಲೀಸ್ ಸರ್. ಆಗೋದಿಲ್ಲ, ತಗೋಮ. ಸರ್ ವಾಟ್ ಯು ಮೀನ್ ಸರ್? ಸತ್ಯನ ಜನರಿಗೆ ತಿಳಿಸೋದೇ ನಮ್ಮ ಜವಾಬ್ದಾರಿ. ನಾವು ಪತ್ರಕರ್ತರಾಗಿ ಇದು ನಮ್ಮ ರೈಟ್ ಸರ್. ಅಂಡ್ ದಿಸ್ ಇಸ್ ಎ ವೆರಿ ಸೆನ್ಸೇಷನಲ್ ನ್ಯೂಸ್ ಸರ್. ನೋಡಮ್ಮ, ಇಂತ ನ್ಯೂಸ್ಗಳೆಲ್ಲ ನಮ್ಗೆ ಬೇಕಾಗಿಲ್ಲಮ್ಮ. ರಕ್ಷಿತಾ ಪ್ರೇಮ್ ಯಾವಾಗ ವಿವಾಹ ಆಗ್ತಾರೆ, ಪ್ರೇಮ ಯಾವಾಗ ತಾಯಿ ಆಗ್ತಾಳೆ, ಇಂತ ವಿಷಯ ಇದ್ರೆ ತಗೋಮಮ್ಮ. ಪ್ಲೀಸ್ ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಸಿಚುಯೇಷನ್. ಅರ್ಥ ಮಾಡ್ಕೋ. ಕಮ್ ಆನ್ ಸಂಧ್ಯಾ, ನೋಡು, ಟೆನ್ಷನ್ ಮಾಡ್ಕೋಬೇಡ. ನಾನಿದ್ದೀನಿ. ನಿನ್ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ತೀನಿ. ಓಕೆ, ಪ್ಲೀಸ್ ಬಿ ರಿಲ್ಯಾಕ್ಸ್. ಕಾಫಿ ಕುಡಿದ್ಬಿಟ್ಟು ಮನೆಗೆ ಹೋಗಿ ಆಮೇಲೆ ಯೋಚನೆ ಮಾಡೋಣ. ಸಂಧ್ಯಾ, ನಿನ್ ಹತ್ರ ಇರೋ ಎವಿಡೆನ್ಸ್ 100% ಪಕ್ಕದಲ್ಲಿ. ರೋಹಿತ್, ನೀನ್ ಹಿಂದೆ ಯಾರು ಜಿಪ್ಸಿಲಿ? ಹೇ, ಹಿಂದೆ ತಿರುಗಿ ನೋಡ್ಬೇಡ. ಅವ್ರು ನನ್ನೇ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ. ಇವ್ರು ಖಂಡಿತ ರಾಖಿ ಕಡೆಯವರೇ ಇರ್ಬೇಕು. ಬಾಬಾ, ಆದಷ್ಟು ಬೇಗಲಿಂದ ಹೊರಟೋಗೋಣ. ಚೆನ್ನಾಗಿದ್ಯಾ ಅಗ್ನಿ? ಯಾರು ಗೊತ್ತಾ? ಯಾರು? ನಮ್ಮ ಎಸ್ ಐ ಪ್ರತಾಪ್ ಮಗ. ನಮ್ಮ ನಿನ್ ಹೆಸರೇನಪ್ಪ? ರಾಮು. ರಾಮು, ಗುಡ್. ಅಪ್ಪ ಚೆನ್ನಾಗಿದಾರ? ಚೆನ್ನಾಗಿದ್ದೀನಿ ಬುದ್ಧಿ, ಚೆನ್ನಾಗಿದ್ದೀರಿ. ಇಟಿ ಅಂಗಡಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ. ರಾತ್ರಿ ಹೊತ್ನಲ್ಲಿ ದೊಡ್ಡ ಮಗ ಡ್ಯೂಟಿ ಮಾಡ್ತಾನೆ, ಹಗಲು ಹೊತ್ತಲ್ಲಿ ಈ ಚಿಕ್ಕ ಮಗ ಡ್ಯೂಟಿ ಮಾಡ್ತಾನೆ. ನಾನು ಮಾತ್ರ ಆಸ್ ಯೂಶುವಲ್ 24 hours ಡ್ಯೂಟಿ ಸರ್. ಏನಪ್ಪ, ಸ್ಕೂಲ್ಗೆ ಹೋಗ್ತಾ ಇದೀಯಾ? ಸರ್, ಇಲ್ಲಿ ಬರೋ ದುಡ್ಡಿನಿಂದ ಜೀವನ ನಡೆಸೋದೇ ಕಷ್ಟವಾಗಿದೆ. ಹೇಳಿ ಕೇಳಿ ಪೊಲೀಸು ಅಲ್ದೆ ನಿಮ್ ಶಿಷ್ಯ ಕೂಡ ನೀತಿ ನಿಯತ್ನಿಂದ ಜೀವನ ಮಾಡ್ತಾ ಇದ್ದೀನಿ. ಏನೇ ಆದ್ರೂ ಅವೆರಡಕ್ಕೂ ಈ ಸಮಾಜದಲ್ಲಿ ಬೆಲೆ ಇಲ್ಲ ಸರ್. ಓದ್ತೀಯಾ? ನಿನ್ನನ್ನೇ ಕೇಳ್ತಾ ಇರೋದು. ಓದ್ತೀಯಾ? ಅಣ್ಣ ಕೂಡ ತುಂಬಾ ಚೆನ್ನಾಗಿ ಓದ್ತಾನೆ ಸರ್. ಗುಡ್. ನಾಳೆಯಿಂದ ಇಬ್ರು ಸ್ಕೂಲ್ಗೆ ಹೋಗ್ತೀರಾ. ಓಕೆ ವಿಜಯ್, ಟೇಕ್ ಕೇರ್. ಸರ್, ನಾನು ಸ್ಕೂಲ್ ಫೀಸು, ಯೂನಿಫಾರ್ಮ್. ನೀನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದೀಯ ನಾಳೆಯಿಂದ. ರಾಮ, ಬರ್ಲಾ? ಬರ್ತೀನಿ. ಗುಡ್ ಲಕ್. ನಮ್ಮ ಅಗ್ನಿ ಸಾಹೇಬ್ರ ಕಡೆ ಥ್ಯಾಂಕ್ ಯು ಸರ್. ಹಲೋ, ನಾನು ರಿಪೋರ್ಟರ್ ಸಂಧ್ಯಾ ಮಾತಾಡ್ತಿದ್ದೀನಿ. ಟೆಲ್ ಮಿ. ಸರ್, ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಸರ್. ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ನೀವು ರೆಸಿಡೆನ್ಸ್ ರೋಡ್ ಬಂದ್ಬಿಡಿ. ವಿಜಯ್ ಸರ್, ಗೋ ಟು ರೆಸಿಡೆನ್ಸಿ ರೋಡ್. ಇದೇನ್ರಿ ನೀವು ರೆಸಿಡೆನ್ಸಿ ರೋಡ್ಗೆ ಬರಕ್ ಹೇಳಿ ಇಸ್ಕಾನ್ ರೋಡ್ ಬಂದ್ಬಿಟ್ರಿ? ನಾನೇ ಸರ್, ಚೇಂಜ್ ಮಾಡೋ ಟೆನ್ಷನ್ ಅಲ್ಲಿ ನಾನೇ ಈ ರೋಡ್ ಕರ್ಕೊಂಡು ಬಂದೆ. ನೀವು? ಐ ಆಮ್ ರೋಹಿತ್ ಸರ್. ನನ್ನ ಬಾಯ್ ಫ್ರೆಂಡ್ ಸರ್. ಹಲೋ ಸರ್. ಹಲೋ. ಯಾರು ನಿಮ್ಮನ್ನ ಚೇಂಜ್ ಮಾಡ್ತಾ ಇರೋದು? ಅವರೇ ಸರ್. ಯಾರು ಇಲ್ವಲ್ಲ. ಯಾರವರು? ಆ ರಾಖಿ ಕಡೆಯವರು ಇರಬಹುದು ಸರ್. ರಾಕಿನಾ? ಹೌದು ಸರ್. ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ನನ್ನ ಫ್ರೆಂಡ್ ಸರ್. ಮಿಸ್ ಅಂಡ್ ರೇಪ್ ಕೇಸಾ? ಎಕ್ಸಾಕ್ಟ್ಲಿ ಸರ್. ಅದಕ್ಕೆ ಸಂಬಂಧಪಟ್ಟ ಫೈಲ್ ಸರ್ ಇದು. ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅವ್ರು ನನ್ನನ್ನು ಅಟ್ಯಾಕ್ ಮಾಡೋದಕ್ಕೆ ಬಂದ್ರು ಸರ್. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಗುಡ್, ವೆರಿ ಗುಡ್. ವಿಜಯ್, ಕಮ್ ಆನ್. ರೋಹಿತ್, ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಬೈ. ವಿಜಯ್, ಡ್ರೆಸ್ಸಿಂಗ್. ಎಸ್ ಸರ್. ವಿಜಯ್, ಅದು ನೀನು ನನ್ನ ಟಚ್ ಮಾಡ್ತೀಯಾ? ನನ್ನ ಮಗನೇ, ನನ್ನ ಬೇರೆ ಹಾಕ್ತೀಯಾ? ನಾನು ಯಾರು ಗೊತ್ತಾ ನಿಮ್ಗೆ? ಡೋಂಟ್ ಸ್ಟಾಪ್ ಮ್ಯೂಸಿಕ್, ಕಂಟಿನ್ಯೂ.
ಗುಡ್, ವೆಲ್ ಡನ್ ಅಗ್ನಿ. ನಾನು ಜಗನ್ನಾಥ್ ಕಡೆ ಮಾತಾಡ್ತಿದ್ದೀನಿ. ವಿಷಯ ಗೊತ್ತಲ್ಲ, ಅಮ್ಮ ಡೆಲ್ಲಿಯಿಂದ ಬೆಂಗಳೂರಿಗೆ ಬರೋದ್ರೊಳಗೆ ರಾಕಿ ರಿಲೀಸ್ ಆಗಿರ್ಬೇಕು. ಒನ್ ಮೋರ್ ಲಾಂಚ್. ಅಗ್ನಿ, ಕೊಡ್ತಿದ್ ಸಾಕು, ನಿಲ್ಸು. ಹೆಣ್ಣನ್ನು ಆಟದ ಬೊಂಬೆ ಅಂತ ತಿಳ್ಕೊಂಡು ಅವರ ಜೀವನದ ಜೊತೆ ಆಟ ಆಡ್ತಾ ಇರುವ ರಾಖಿಗೆ ಅತ್ಯಾಚಾರ ಮಾಡೋದು ನಿಲ್ಸು ಅಂತ ಹೇಳು. ನಾನ್ ನಿಲ್ಲಿಸ್ತೀನಿ. ಒಳ್ಳೇದು ಕೆಟ್ಟದ್ದು ಹೇಳ್ದೆ ಪದವಿ ವ್ಯಾಮೋಹದಿಂದ ತನ್ನ ಮಗನನ್ನು ತಪ್ಪು ದಾರಿಯಲ್ಲಿ ನಡೆಸ್ತಾ ಇರೋ ಆ ಗಾಡ್ ಮದರ್ನ ಈ ನೀಚ ಕೃತ್ಯಗಳನ್ನು ನಿಲ್ಸು ಅಂತ ಹೇಳು. ನಾನ್ ನಿಲ್ಲಿಸ್ತೀನಿ. ನಾವೆಷ್ಟೋ ಕಷ್ಟಪಟ್ಟು ನಮ್ ಪ್ರಾಣನ ಪಣವಾಗಿಟ್ಟು ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರ್ಕೊಂಡು ಹೋದ್ರೆ ನ್ಯಾಯ ದೇವತೆಯ ಕಣ್ಣು ಮುಚ್ಚೋ ಈ ಲಾಯರ್ಗಳನ್ನ ನ್ಯಾಯದ ಜೊತೆ ಆಟ ಆಡೋದನ್ನ ನಿಲ್ಸು ಅಂತ ಹೇಳು. ನಾನ್ ನಿಲ್ಲಿಸ್ತೀನಿ. ನಿಜವನ್ನು ನಿರ್ಭಯವಾಗಿ ಹೇಳ್ದೆ ಹಣಕ್ಕೆ ಬೆದರಿಕೆಗೆ ಶರಣಾಗೋ ಈ ಅಮಾಯಕ ಜನರನ್ನು ತಪ್ಪು ಸಾಕ್ಷಿಗಳನ್ನು ಹೇಳೋದನ್ನು ನಿಲ್ಸು ಅಂತ ಹೇಳು. ನಾನ್ ನಿಲ್ಲಿಸ್ತೀನಿ. ಸತ್ಯಮೇವ ಜಯತೆ ಅನ್ನೋ ಗೀತೋಪದೇಶವನ್ನು ಮರೆತು ಹೋಗಿ ದೋಷಿಯನ್ನು ನಿರ್ದೋಷಿಯಾಗಿ ಮಾಡೋ ಈ ನ್ಯಾಯ ವ್ಯವಸ್ಥೆಯನ್ನು ತಪ್ಪು ತೀರ್ಪುಗಳನ್ನು ಕೊಡೋದನ್ನು ನಿಲ್ಲಿಸು ಅಂತ ಹೇಳು. ನಾನ್ ನಿಲ್ಲಿಸ್ತೀನಿ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನೋ ಈ ದೇವರನ್ನು ಈ ಅನ್ಯಾಯಗಳನ್ನು ನಿಲ್ಸೋಕೆ ಮತ್ತೆ ಅವತಾರ ಎತ್ತೋದಕ್ಕೆ ಹೇಳು. ನಾನ್ ನಿಲ್ಲಿಸ್ತೀನಿ. ಅದನ್ನ ಬಿಟ್ಟು ನನ್ನನ್ನ ನಿಲ್ಸು ನಿಲ್ಸು ಅಂತ ಯಾಕೆ ಕಂಟ್ರೋಲ್ ಮಾಡ್ತೀಯ? The whole system is out of control. Out of control. ಅಗ್ನಿ, ಕೂಲ್ ಡೌನ್. ಜಾಸ್ತಿ ಆಯ್ತು. Please leave me alone. Leave me alone. Whole system is out of control. ನಾನ್ ಯಾರು ಗೊತ್ತಾ? ರಾಕಿ, ಗಾಡ್ ಮದರ್ ತಿಮ್ಮಕ್ಕನ್ ಮಗ ರಾಕಿ. ಇವಳು ಯಾರು ಗೊತ್ತಲ್ಲ? ನನ್ ಮೇಲೆ ಕಂಪ್ಲೇಂಟ್ ಮಾಡಿರೋ ಜರ್ನಲಿಸ್ಟ್ ಸಂಧ್ಯಾ. ಇವತ್ತೇ ಶಾಂತಿ ಮುಹೂರ್ತ. ನಿನ್ಗೆ ಹೇಳ್ ಹೋಗೋಣ ಅಂತ ಬಂದೆ. ಅಲ್ಲೋಡು ವಿಧಾನಸೌಧ. ಆ ವಿಧಾನಸೌಧದಲ್ಲಿ ನಮ್ಮ ಅಮ್ಮನ ಮಾತಿಗೆ ಎದುರಿಲ್ಲ. ಇಲ್ಲಿ ನೋಡು ಹೈಕೋರ್ಟು. ಈ ಹೈಕೋರ್ಟ್ ನಲ್ಲಿ ನಮ್ಮ ಅಮ್ಮನ ತೀರ್ಪಿಗೆ ತಿರುಗಿಲ್ಲ. ಜ್ಞಾಪಕ ಇಟ್ಕೋ. ನಮ್ಮ ಅಮ್ಮನ ಕಾಲ್ ಹತ್ರ ನಾಯಿ ತರ ಬಿದ್ದಿದ್ರೆ ಸರಿ, ಇಲ್ಲ ಸುಟ್ಟು ಹಾಕ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ಪೇಪರ್ಸ್ ಅಲ್ಲಿ ನಿನ್ ಫೋಟೋ ಹೆಡ್ಲೈನ್ಸ್ ನಲ್ಲಿ ಬರುತ್ತೆ. ಹುಷಾರ್. ಸಾರಿ. ಸಾರಿ, ನಿನ್ ಪ್ರಾಣ ತೆಗೀತಾ ಇರೋದಕ್ಕೆ. ನೋಡು ನೋಡು, ಕೆಂಗಳ್ ಹನುಮಂತಯ್ಯ ಈ ವಿಧಾನಸೌಧ ಕಟ್ಸಿದ್ದು ನಿನ್ನಂತ ಲುಚ್ಚ ನನ್ ಮಗನಿಗೆ ಸಪೋರ್ಟ್ ಮಾಡಕ್ಕಲ್ಲ. ನನ್ ಮಗನೇ, ಈ ಕಡೆ ನೋಡು. ಎಷ್ಟೋ ಜನ ಕ್ರಿಮಿನಲ್ಸ್ಗೆ ಚರಿತ್ರೆಯಲ್ಲಿ ನೆನಪಿರೋ ಹಾಗೆ ನ್ಯಾಯವಾದ ತೀರ್ಪು ಕೊಟ್ಟಿರೋ ಹೈಕೋರ್ಟ್ ಇದು. ನೀನೆಷ್ಟೋ ಬಡವ ರಾಸ್ಕಲ್. ನಾಳೆ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬರೋದು ನನ್ ಫೋಟೋ ಅಲ್ಲ.
ಮಾತ್ರ ಬೆಂಗಳೂರು ಬಂದ. ಸತ್ತಿರೋದು ಯಾರು? ನಮ್ ಗಾಡ್ ಬಂದ ತಿಮ್ಮಕ್ಕನ ಮಗ, ಫ್ಯೂಚರ್ ಸಿಎಂ ಕ್ಯಾಂಡಿಡೇಟ್. ಜನ ಎಷ್ಟು ಸತ್ರು ಪರವಾಗಿಲ್ಲ, ಬೆಂಗಳೂರು ಬಂದ ಆಗ್ಲೇಬೇಕು. ಗಾಡ್ ಮದರ್ಗ ಇವನಿಗೂ ಆಗಲ್ಲ. ರಾತ್ರಿ ಎಲ್ಲ ರಾಕಿ ಸತ್ತೋದಂತ ಹೇಳ್ಬಿಟ್ಟು ಪಾರ್ಟಿ ಮಾಡ್ಕೊಂಡ್ ಬಂದು ಇಲ್ಲಿ ಡೌ ಮಾಡ್ತಾವನೋ. ಇಲ್ಲ ಅಂದ್ರೆ ತಿಮ್ಮಕ್ಕ ಅವ್ನ ಲೈಫ್ ನ ಬಂದ್ ಮಾಡ್ಬಿಡ್ತಾಳೆ. ಅಯ್ಯೋ ನಿನ್ನ ಬಾಯಿ ಮೊದ್ಲು ಬಂದ್ ಮಾಡೋ. ಏನ್ ಬಂದೋ ಏನೋ, ಬಂದ್ ಕೆಲ್ಸ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಇನ್ನು ನಮ್ ಬಾಸ್ ಬಂದೇ ಇಲ್ವಲ್ಲ. ಡೆಲ್ಲಿಯಿಂದ ಫೋನ್ ಅಣ್ಣ. ಎಲ್ಲ ಸೆಲ್ ಆಫ್ ಮಾಡಿ. ಯಾರಾದ್ರೂ ಫೋನಲ್ಲಿ ಮಾತಾಡಿದ್ರೆ ಅಷ್ಟೇ ಕತ್ತರ್ ಸಾಕ್ಬಿಡ್ತೀನಿ. ಸತ್ತಿರೋದು ಯಾರು? ಗಾಡ್ ಮದರ್ ತಿಮ್ಮಕ್ಕನ ಮಗ. ಸತ್ಯಪ್ರಕಾಶ್ ಅವ್ರಿಗೂ ನಮ್ಮವ್ರಿಗೂ ಆಗಲ್ಲ. ನಮ್ಮವ್ರೆ ಅವ್ರಿಗೆ ಕೈ ಮುಗಿತಾರೆ ಅಂದ್ರೆ ಏನೂ ಸ್ಪಾಟ್ ಇಡ್ತಾವ್ರೆ. ಏನ್ ಸ್ಪಾಟೋ ಏನು? ಆ 3 ಜನ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಮೊದ್ಲಿಂದ ರೈಟ್ ಹೇಳೋಣ. ಮೊದಲು ನಿನ್ನ ಪ್ಯಾಂಟಿನ ಚಿಪ್ ಹಾಕೋ. ಅಮ್ಮ ಎಲ್ರು ಬಂದಾಯ್ತಮ್ಮ. ಟೈಮ್ ಆಯ್ತಮ್ಮ. ಅಮ್ಮ ರಾಹುಕಾಲ ಬಂದ್ಬಿಡುತ್ತೆ. ನಿನ್ನ ಮಗನನ್ನ ನಿನ್ನೆ ರಾತ್ರಿ ವಿಧಾನಸೌಧ ಮೇಲಿರೋ 3 ಸಿಂಹಗಳ ಎದುರಲ್ಲಿ ನ್ಯಾಯ ದೇವತೆಯ ಸಾಕ್ಷಿಯಾಗಿ ಹುಚ್ಚು ನಾಯಿನ ಸುಡೋ ಹಾಗೆ ಸುಟ್ಸಾಯಿಸಿದ್ದು ನಾನೇ. ತಪ್ಪು ಮಾಡಲ್ಲ, ಮಾಡೋವರ್ನ ಬಿಡೋದಿಲ್ಲ ಈ ಅಗ್ನಿ. ನನಗೆ ಸವಾಲ್ ಹಾಕಿದ್ರೆ ಯಾರಾದ್ರೂ ಸರಿ, ಭಸ್ಮಾನೆ. ದಿಸ್ ಈಸ್ ದ ಪವರ್ ಆಫ್ ಪೊಲೀಸ್. ಸ್ಟಾಪ್.
ವಿಜಯ್ ವಿಜಯ್ ನೀನ್ ಗೆಲ್ಬೇಕು, ನೀನ್ ಗೆಲ್ಬೇಕು. ನಿನ್ನ ಪ್ರಾಣಕ್ಕೆ ಪ್ರಾಣವಾದ ಈ ನಿನ್ನ ಪ್ರಾಣ ಸ್ನೇಹಿತ ವಿಜಯ್ನ ಸಾಯಿಸಿದ್ದು ನಾನೇ. ಬ್ಲ್ಯಾಕ್ ಟೈಗರ್? ಎಸ್. ಮರಣದಂಡನೆ ಶಿಕ್ಷೆ ಆದ ಬ್ಲ್ಯಾಕ್ ಟೈಗರ್ ಮತ್ತೆ ಹೇಗ್ ಬಂದ ಅಂತ ಶಾಕ್ ಆಗ್ತಾ ಇದೆಯಾ, ಫೀಲ್ ಆಗ್ತಿದ್ಯಾ, ಅಥವಾ ಹೌ ಇಟ್ ದಿಸ್ ಪಾಸಿಬಲ್ ಅಂತ ಟೆನ್ಷನ್ ಆಗ್ತಾ ಇದೆಯಾ? ಇಂಪಾಸಿಬಲ್ ನ ಪಾಸಿಬಲ್ ಮಾಡೋದೇ ನನ್ನ ಸ್ಟೈಲ್. ನೀನು ಲಾ ಮೇಕರ್, ನಾನು ಲಾ ಬ್ರೇಕರ್. ನಿನ್ನ ಇಲ್ಲೇ ಈ ಕ್ಷಣನೇ ಸಾಯಿಸ್ಬೋದಿತ್ತು, ಆದ್ರೆ ನೀನಷ್ಟು ಸುಲಭವಾಗಿ ಸಾಯ್ಬಾರ್ದು. ಸಾಯ್ಬೇಕು. ಪ್ರತಿದಿನ ಪ್ರತಿ ಕ್ಷಣ ನರಳಿ ನರಳಿ ಕೊರಗಿ ಕೊರಗಿ ಸಾಯ್ಬೇಕು. ನಿನ್ನ ಪೊಲೀಸ್ ಸ್ಟೋರಿ ಕೇಳಿದವನು, ನಿನ್ನ ಸಾವನ್ನ ನೋಡಿದವನು ಮತ್ತೆ ಯೂನಿಫಾರ್ಮ್ ಹಾಕ್ಬಾರ್ದು, ಪೊಲೀಸ್ ಆಗ್ಬಾರ್ದು. ಪೊಲೀಸ್ 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 ಅನ್ನೋ ಪದನೇ ಹೆಸರಿಲ್ದಂಗ್ ಮಾಡ್ಬಿಡ್ತೀನಿ. Now the real war starts. Black Tiger! ಪ್ರತಿಯೊಂದರಲ್ಲೂ ನನಗಿಂತ ಮುಂದೆ ಇರ್ತಿದ್ದೆ, ಸಾವಿನಲ್ಲೂ ಅದನ್ನು ನಿರೂಪಿಸಿದೆ. ನಾನು ಗೆಲ್ಬೇಕು ಅಂತ ಎಷ್ಟೋ ಸಾರಿ ಬೇಕು ಅಂತ ಸೋತೋಗ್ತಿದ್ದೆ. ನಿನ್ನ ಕೋರಿಕೆ ನೆರವೇರಿಸ್ತೀನಿ ವಿಜಯ್, ಖಂಡಿತವಾಗ್ಲೂ ಗೆಲ್ತೇನೆ. ಈ ಕುರುಕ್ಷೇತ್ರದಲ್ಲಿ ನನ್ನ ಸುತ್ತ ರಚಿಸಿರುವ ಈ ಪದ್ಮವ್ಯೂಹವನ್ನು ಭೇದಿಸ್ತೀನಿ, ಜಯ ಸಾಧಿಸ್ತೀನಿ, ನಿನ್ನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ನಮ್ಮ ಸ್ನೇಹದ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ. ಇಟ್ಸ್ ಅ ಪ್ರಾಮಿಸ್. ಎದ್ದೇಳೆ. ಅಮಾಯಕ ಜನರ ಪ್ರಾಣಗಳ ಜೊತೆ ಚೆಲ್ಲಾಟ ಆಡುತ್ತಾ ಇಡೀ ಕರ್ನಾಟಕದಲ್ಲಿ ಅಶಾಂತಿನ ಸೃಷ್ಟಿ ಮಾಡಿ ನೀನಿಲ್ಲಿ ಪ್ರಶಾಂತವಾಗಿ ಮಲಗಿದೀಯಾ?
ಇವತ್ತು ನೀನು ನಾನು ಡಿಸೈಡ್ ಆಗ್ಬೇಕು. ನನಗೊಂದು ನಿಜ ಗೊತ್ತಾಗ್ಬೇಕು. ನೀನು 100 ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಅಗ್ನಿ. ಬ್ಲ್ಯಾಕ್ ಟೈಗರ್ ಎಲ್ಲಿದ್ದಾನೆ ಹೇಳು. ಹುಡುಗ ನನ್ನ ಮಕ್ಕಳ್ರ ಕಂಠ ಪೂರ್ತಿ ಕುಟ್ಟು ಮಲಗೋದಲ್ಲ ಕಂಡ್ರ. ಎದ್ದೇಳ್ರ, ನಮ್ಮ ಪಾಲಿನ ಯಮ ಬಂದಿದ್ದಾನೆ. ಯಾರೋ ಇಷ್ಟತ್ನಲ್ಲೇ ಎದ್ದೇಳ್ರ. ನನ್ನ ಮಗನೇ ಈಗಿನ ಫುಲ್ ಡೇಟಾ ಮಲಗಿದ್ದು ಏನೋ ನಿನ್ ಕತೆ. ಅಗ್ನಿನು ಮಾಮ ಮಚ್ಚೆ ಚಿನ್ನಯ್ಯ ಬಸವ ಅತ್ತಿ ಕತ್ತರಿಸ್ರು ನನ್ನ ಮಗನ. ನಿಮ್ಮ ಗಾಡ್ ಮದರ್ ರಿಫರಿ ಆಗಿ ಒಂದು ಆಟ ಆಡೋಣ. ಜೂಟ್. ಏನೇ ಏಟಿದು? ಇವನ್ ಲುಕ್ ನೋಡಿದ್ರೆ ಟೆನ್ಷನ್ ಆಯ್ತದೆ ಮಾಮ. ಲುಕ್ ನೋಡ್ದಂಗೆ ಅಟ್ಯಾಕ್ ಮಾಡ್ಬೇಕು ಮಚ್ಚಿ. ಹೆಂಗೆ ಗುರು? 360 ಡಿಗ್ರಿ ಲಾಕ್ ಮಾಡು. ನಾನೇ ಜರ್ನಲಿಸ್ಟ್ ಸಂಧ್ಯಾ ಲವರ್, ಈ ಗಾಡ್ ಮದರ್ ತಿಮ್ಮಕ್ಕನ ಮುದ್ದಿನ ಮಗ. ಸಂಧ್ಯಾ ನನ್ನ ದೊಡ್ಡ ಮಗನ ಕೇಸ್ನಲ್ಲಿ ತಲೆ ತೂರಿಸಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಳೆ ಅಂತ ತಿಳಿದು ನಾನೇ ನನ್ನ ಚಿಕ್ಕ ಮಗನ ಆ ಸಂಧ್ಯನ ಲವ್ ಮಾಡೋ ಹಾಗೆ ನಾಟಕ ಆಡು ಅಂತ ಹೇಳ್ದೆ. 3ನೇ ಕಣ್ಣಿಗೆ ಗೊತ್ತಾಗದ ಹಾಗೆ ಅವಳ ಹತ್ರ ಇರೋ ಆಧಾರದ ಮುಗಿಸ್ಬಿಡು ಅಂತ ಹೇಳ್ದೆ. ಆದ್ರೆ ನೀನು ಮಧ್ಯೆ ಬಂದು ನನ್ನ ಮಗ ರಾಖಿನ ನನ್ನಿಂದ ದೂರ ಮಾಡಿದೆ. ಬ್ಲ್ಯಾಕ್ ಟೈಗರ್ ಕೇಸಲ್ಲಿ ಸಂಧ್ಯಾ ಇನ್ವಾಲ್ವ್ ಆದ್ಲು. ಅದಕ್ಕೆ ಆ ದಿನ ರಾತ್ರಿ ಸಂಧ್ಯಾ, ರೋಹಿತ್, ಇದರಲ್ಲಿ ಇಂಪಾರ್ಟೆಂಟ್ ಕ್ಯಾಸೆಟ್ ಇದೆ. ಇದನ್ನ ಅಗ್ನಿ ಅವ್ರಿಗೆ ತಲುಪಿಸ್ಬೇಕು. ನಡಿ, ಬೇಗ ಹೋಗೋಣ, ಬೇಗ ಬೇಗ. ರೋಹಿತ್, ಏನಿದೆಲ್ಲ ಏನಿದೆ? ಮೈ ಡಿಯರ್ ಸಂಧ್ಯಾ, ಐ ಲವ್ ಯು.
ಅವಳನ್ನ ಆ ಎವಿಡೆನ್ಸ್ ನ ಮುಗಿಸ್ಬಿಟ್ಟೆ. ಎಲ್ಲ ನಮ್ಮಮ್ಮನಿಗೋಸ್ಕರ. ಮಾತೃದೇವೋ ಭವ. ಮಾತೃದೇವೋ ಭವ. ಮೃತ್ಯುಗೆ ಸಮನಾದ ಪ್ರಸವ ವೇದನೆಯನ್ನು ಸಂತೋಷವಾಗಿ ಅನುಭವಿಸೋ ಪ್ರೇಮಮಯಿ, ಕರುಣಾಮಯಿ, ತ್ಯಾಗಮಯಿ ತಾಯಿ ತಾನು ಸಾಯೋದಕ್ಕೂ ಸಿದ್ಧವಾಗಿ ಮಗುವಿಗೆ ಜನ್ಮ ಕೊಡ್ತಾಳೆ. ತಾನು ಕಣ್ಣೀರು ನುಂಗಿ ಹಾಲು ಕುಡಿಸ್ತಾಳೆ. ಮಗುವಿನ ಭವಿಷ್ಯತ್ತಿಗೆ ಕಾರಣ ತಾಯಿ. ಅವಳಿಗೆ ಅವಳೇ ಸಾಟಿ. ಆ ದೇವರು ಕೂಡ ಅಮ್ಮನ ನಂತರ. ಅದಕ್ಕೆ ಮಾತೃದೇವೋ ಭವ ಅಂತ ತಾಯಿಗೆ ಪ್ರಥಮ ತಾಂಬೂಲ ಕೊಡ್ತಾರೆ. ಅಂತ ತಾಯಿ ಸ್ಥಾನದಲ್ಲಿದ್ದು ಹ್ಯಾಗ್ ಬೆಳೆಸ್ಬೇಕಾದ ನಿನ್ ಮಕ್ಕಳನ್ನ ಹ್ಯಾಗ್ ಬೆಳೆಸಿದೀಯಾ? ಇಂದೂ ಒಂದು ಜನ್ಮನಾಥು. ನಿನ್ನಂಥ ತಾಯಿ ಭೂಮಿ ಮೇಲೆ ಇರಬಾರದು, ಸಾಯ್ಬೇಕು. ನಿನ್ನ ಸಾವು ನಿನ್ನಂಥ ತಾಯಿಂದರಿಗೆ ಗುಣಪಾಠ ಆಗ್ಬೇಕು. ಯಸ್ ಯುವರ್ ಆನರ್, ನಡೆದ ಎಲ್ಲಾ ಘಟನೆಗಳಿಗೆ ಕರ್ತೃ ಕರ್ಮ ಕ್ರಿಯಾ ಆ ಬ್ಲ್ಯಾಕ್ ಟೈಗರ್. ನಾವೆಲ್ಲ ಅವನ ಕೀಲು ಬೊಂಬೆಗಳು. ಅವನ್ ಏನ್ ಹೇಳಿದ್ನೋ ಅದನ್ನ ನಾವು ಮಾಡುದು. ನಿಮ್ಮೆಲ್ರಿಗೂ ಮೋಸ ಮಾಡಿದ್ವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಯುವರ್ ಆನರ್. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಧರ್ಮರಾಜರವರನ್ನು ಹಾಗೂ ತಿಮ್ಮಕ್ಕನವರ ಮಗ ರೋಹಿತ್ ಅನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಹಾಗೂ ಸಿಟಿ ಪೊಲೀಸ್ ಕಮಿಷನರ್ ವೈ ಅಮರ್ ಸಿಂಗ್ ರವರಿಗೆ ಸಸ್ಪೆನ್ಷನ್ ಆರ್ಡರ್ ಹೊರಡಿಸುವಂತೆ ಪೊಲೀಸ್ ಇಲಾಖೆಗೆ ಆದೇಶ ನೀಡಲಾಗಿದೆ. ಪೊಲೀಸ್ ಆಫೀಸರ್ ಅಗ್ನಿಯವರಿಗೆ ಬ್ಲ್ಯಾಕ್ ಟೈಗರ್ ನನ್ನು ಹಿಡಿಯಲು ಸ್ಪೆಷಲ್ ಪವರ್ಸ್ ಕೊಡಲಾಗಿದೆ. ಸರ್, ಕರ್ನಾಟಕದ ಪೊಲೀಸ್ ಕೈಯಲ್ಲೂ ಆಗಲ್ಲ. ದೇಶಾದ್ರಿ ಕೊಂಡೋಗ್ತಾಯಿದ್ದೀನಿ. ಈ ಕರ್ನಾಟಕದ ನಿನ್ ಗಂಡಸ್ತನ ನಮ್ ದೇಶಕ್ಕೆ ಬಂದು ನಿನ್ ಪವರ್ ಏನಂತ ತೋರ್ಸು. ನಾನು ನೀನು ತೀರ್ಮಾನ ಮಾಡೋಣ. ಬಾ. ಬಾಯ್. ಗುಡ್ ಬಾಯ್. Sir, welcome to Bangkok. Thank you, officer. Please. Is everything ready? Yes, sir. Good. Please.
ದಿಸ್ ಈಸ್ ದ ಪವರ್ ಆಫ್ ಕರ್ನಾಟಕ. ಬ್ಲ್ಯಾಕ್ ಟೈಗರ್, ಬ್ಲ್ಯಾಕ್ ಟೈಗರ್, ಬ್ಲ್ಯಾಕ್ ಟೈಗರ್. ಅಗ್ನಿ, ಶಾಬಾಷ್. ವೀರ ನೀನು, ಧೀರ ನೀನು, ಶೂರ ಶೂರ ನೀನು. ಕರ್ತವ್ಯಕ್ಕೋಸ್ಕರ ನನ್ ಹಿಡಿಯೋದಿಕ್ಕೆ ನನ್ ದೇಶಕ್ಕೆ ಬಂದ ನಿನಗೆ ಹ್ಯಾಟ್ಸ್ ಆಫ್. ಹತ್ರಕ್ ಬಾ. ಈಗ ನೀನಿಡೋ ಪ್ರತಿಯೊಂದು ಹೆಜ್ಜೆನು ನಿನ್ನ ಸಾವಿಗೆ ಹತ್ರ ಆಗುತ್ತೆ ಅನ್ನೋದನ್ನ ಮರಿಬೇಡ. ಬಾ, ಕಮಾನ್. ನೀನು ಬಂದಿರೋದು ಹುಲಿ ಬೋನಿಗೆ. ಇಲ್ಲಿಂದ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನನ್ನು ಇಷ್ಟು ದೂರ ಯಾಕೆ ಬರೋ ಹಾಗೆ ಮಾಡಿದೆ ಅಂದ್ರೆ, ಈ ಸುತ್ತಮುತ್ತ ಇರೋರು ನನ್ನವರು, ನನ್ನ ಕಾನೂನು, ನನ್ನ ಸಾಮ್ರಾಜ್ಯ. ದಿಸ್ ಇಸ್ ಬ್ಲ್ಯಾಕ್ ಟೈಗರ್ ಕಿಂಗ್ಡಮ್. ಈಗ ನೀನು ಒಬ್ಬಂಟಿಗ. ಒಂಟಿಯಾದ್ರೂ ಅಗ್ನಿ ಕಣೋ, ಅಗ್ನಿ. ನನ್ನ ನರನಾಡಿಗಳಲ್ಲಿ ಹರಿತಾ ಇರೋದು ರಕ್ತ ಅಲ್ಲ ಕಣೋ, ದೇಶಭಕ್ತಿ. ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಸಮಸ್ತ ಕನ್ನಡಿಗರ ಬಿಗಿಮುಷ್ಟಿ ನಿನಗೆ ಕಾಣುತ್ತೆ. ಆ ಉಕ್ಕಿನ ಮುಷ್ಟಿಗಳ ಘರ್ಷಣೆಯಿಂದ ಹುಟ್ಟಿರೋ ಪ್ರಚಂಡಾಗ್ನಿ ಕಣೋ ನಾನು. ಜಯ 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 ಪ್ರಿಯ ಭಾರತ ಜನಯಿತ್ರಿ ದಿವ್ಯಧಾತ್ರಿ ಅಂತ ನೀನು ಯಾವ ದಿಕ್ಕಲ್ಲಿದ್ರು ನಿನಗೆ ದಿಕ್ಕಿಲ್ದ ಹಾಗೆ ಮಾಡ್ತೀನಿ. ಸಾರೇ ಜಹಾಸೆ ಅಚ್ಚ ಹಿಂದೂ ಸಿತಾ ಹಮಾರ ಅಂತ ಹಾಡ್ತಾ ನಿನಗೆ ಚರಮಗೀತೆ ಹಾಡ್ತೀನಿ. ನನ್ನ ಹೆತ್ತ ಪೊಲೀಸ್ ತಾಯಿ ಹಾಲಿನ ಋಣ ತೀರಿಸ್ತೀನಿ. ಬಾರೋ. जय भारत जननीय तनु जाते, जय हे कर्नाटक माते. जय भारत जननीय तनु जाते, जय हे कर्नाटक माते.
Nobody can cheat Karnataka police. ಥ್ಯಾಂಕ್ ಯು ಮಿಸ್ಟರ್ ಅಗ್ನಿ. ಪೊಲೀಸ್ ಸ್ಟೋರಿಯಲ್ಲಿ ಒಂದು ಹೊಸ ಅಧ್ಯಾಯ ಸೃಷ್ಟಿಸಿದ್ದೀಯಾ. ಪ್ರಜೆಗಳ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ನಿಂತಿದ್ದೀಯಾ. ಕೀಪ್ ಇಟ್ ಅಪ್. ವಿ ಆರ್ ಪ್ರೌಡ್ ಆಫ್ ಯು ಅಗ್ನಿ. Thank you, sir.